ವಿಜಯ್ ಹುಟ್ಟುಹಬ್ಬದಂದೇ ಫ್ಯಾನ್ಸ್ಗೆ ಗುಡ್ ನ್ಯೂಸ್. ಇನ್ನು ಮುಂದೆ ಪ್ರತಿದಿನ ಪ್ರತಿ ಮನೆ ತಲುಪುತ್ತಾರಂತೆ ದಳಪತಿ. ಏನಿದು ಹೊಸ ಪ್ಲಾನ್? ಹೌದು, ತಮಿಳುನಾಡು ರಾಜಕೀಯಕ್ಕೂ ಮಾಧ್ಯಮ ಕ್ಷೇತ್ರಕ್ಕೂ ಒಂಥರ ಅವಿನಾಭಾವ ಸಂಬಂಧ. ಅದಕ್ಕೇನೆ ದ್ರಾವಿಡ ನಾಡಿನ ಬಹುತೇಕ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮದೇ ಆದ ಸ್ವಂತ ಚಾನಲ್ಗಳನ್ನು ಹೊಂದಿವೆ. ಈ ಸಾಲಿಗೆ ತಮಿಳುನಾಡು ಹಾಲಿ ಸಿಎಂ ಹೊಸ ಸೇರ್ಪಡೆ ಆಗಿದ್ದಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ನಂತರ ನಟ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಪಕ್ಷ ಈಗ ಮಾಧ್ಯಮ ಕ್ಷೇತ್ರಕ್ಕೂ ಕಾಲಿಡ್ತಾ ಇದೆ. ವರದಿಗಳ ಪ್ರಕಾರ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷವು ಜೂನ್ 22ರಂದು ವೆಟ್ರಿ ಟಿವಿ ಎಂಬ ಹೆಸರಿನ ತನ್ನದೇ ಅಧಿಕೃತ ಸುದ್ದಿವಾಹಿನಿಯನ್ನು ಪ್ರಾರಂಭಿಸಲು ಸಜ್ಜಾಗಿದೆ. ಪಕ್ಷದ ಸಿದ್ಧಾಂತ, ಕಾರ್ಯಕ್ರಮಗಳು ಮತ್ತು ವಿಜಯ್ ಅವರ ರಾಜಕೀಯ ಸಂದೇಶಗಳನ್ನು ನೇರವಾಗಿ ಜನರಿಗೆ ತಲುಪಿಸುವುದು ಈ ಚಾನಲ್ನ ಮುಖ್ಯ ಉದ್ದೇಶವಾಗಿರಲಿದೆ. ತಮಿಳಗ ವೆಟ್ರಿ ಕಳಗಮನ್ನು ವಿಜಯ್ 2024ರಲ್ಲಿ ಸ್ಥಾಪಿಸಿದರು. ಇದಾದ ನಂತರ ಕಳೆದ ತಿಂಗಳು ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ದಾಖಲಿಸಿದರು. ಈಗ ತನ್ನ ಧ್ವನಿಯನ್ನು ನೇರವಾಗಿ ಜನರಿಗೆ ತಲುಪಿಸಲು ಸ್ವಂತ ಮಾಧ್ಯಮ ಅವಶ್ಯಕತೆ ಇದೆ ಎಂದು ಅಭಿಪ್ರಾಯಪಟ್ಟಿರುವ ವಿಜಯ್ ವೆಟ್ರಿ ಎಂಬ ಮಾಧ್ಯಮವನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೂನ್ 22ರಂದು ನಟ ವಿಜಯ್ ಅವರ ಹುಟ್ಟುಹಬ್ಬ. ಪ್ರತಿ ವರ್ಷ ಈ ದಿನವನ್ನು ಅಭಿಮಾನಿಗಳು ಸಂಭ್ರಮದಿಂದ ಆಚರಿಸುತ್ತಾರೆ. ಈ ಬಾರಿ ಹುಟ್ಟುಹಬ್ಬದಂದೇ ಪಕ್ಷದ ವಾಹಿನಿಯನ್ನು ಪ್ರಾರಂಭಿಸಬೇಕು ಎನ್ನುವುದು ವಿಜಯ್ ಆಸೆ. ಅದರಂತೆ ಈ ದಿನವನ್ನು ದೊಡ್ಡ ಸಮಾವೇಶ ನಡೆಸಿ ಅಂದೇ ಲೋಗೋ ಬಿಡುಗಡೆ ಆಗಲಿದೆ ಎನ್ನಲಾಗ್ತಿದೆ. ಇದಾದ ನಂತರ ಜೂನ್ 30ರಿಂದ ಟೆಸ್ಟ್ ಪ್ರಸಾರ ಆರಂಭಿಸಿ ಮುಂದೆ ಪೂರ್ಣ ಪ್ರಮಾಣದ 24x7 ಸುದ್ದಿ ಸೇವೆ ನೀಡುವ ಯೋಜನೆ ಇದೆ ಎಂದು ವರದಿಯಾಗಿದೆ. ಸಮಾಜ ಕಲ್ಯಾಣ ಮತ್ತು ಮಹಿಳಾ ಹಕ್ಕುಗಳ ಇಲಾಖೆ ಯೋಜನೆಗಳು ಮತ್ತು ಚಟುವಟಿಕೆಗಳ ಕುರಿತು ಸಚಿವಾಲಯದಲ್ಲಿ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರ ಅಧ್ಯಕ್ಷತೆಯಲ್ಲಿ ಪರಿಶೀಲನಾ ಸಭೆ ನಡೆಯಿತು. ಈ ಸಭೆಯಲ್ಲಿ ಸಮಾಜ ಕಲ್ಯಾಣ ಮತ್ತು ಮಹಿಳಾ ಹಕ್ಕುಗಳ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುವ ಸಮಗ್ರ ಮಕ್ಕಳ ಅಭಿವೃದ್ಧಿ ಸೇವೆಗಳು, ಮಕ್ಕಳ ಕಲ್ಯಾಣ, ವಿಶೇಷ ಸೇವೆಗಳ ಇಲಾಖೆಯ ಮೂಲಕ ಮಕ್ಕಳು, ಮಹಿಳೆಯರು, ಟ್ರಾನ್ಸ್ಜೆಂಡರ್ಗಳು ಮತ್ತು ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಜಾರಿಗೊಳಿಸಲಾದ ಮನೆಗಳು, ವಿವಿಧ ಯೋಜನೆಗಳು, ಸಾಮಾಜಿಕ ಕಾನೂನುಗಳು, ಪೌಷ್ಟಿಕಾಂಶ ಕೇಂದ್ರಗಳು ಮತ್ತು ಮಕ್ಕಳ ಕೇಂದ್ರಗಳ ಚಟುವಟಿಕೆಗಳನ್ನು ವಿವರವಾಗಿ ವಿವರಿಸಲಾಯಿತು. ಇದಲ್ಲದೆ ಮಹಿಳೆಯರಿಗಾಗಿ ಒನ್ ಸ್ಟಾಪ್ ಸೆಂಟರ್, ದತ್ತು ಕೇಂದ್ರಗಳು, ಮಹಿಳೆಯರು, ಮಕ್ಕಳು ಮತ್ತು ಹಿರಿಯ ನಾಗರಿಕರಿಗಾಗಿ ಜಾರಿಗೊಳಿಸಲಾದ ಸಹಾಯವಾಣಿಗಳು, ಮಕ್ಕಳಿಗೆ ಉಪಹಾರ ಮತ್ತು ಮಧ್ಯಾಹ್ನದ ಊಟ ಯೋಜನೆ ಮತ್ತು ಅಂಗನವಾಡಿ ಕೇಂದ್ರಗಳ ಚಟುವಟಿಕೆಗಳನ್ನು ವಿವರವಾಗಿ ವಿವರಿಸಲಾಯಿತು. ಜೊತೆಗೆ ಇಲಾಖೆಯಿಂದ ಜಾರಿಗೆ ತರಲಾದ ಯೋಜನೆಗಳನ್ನು ಮಕ್ಕಳು, ಮಹಿಳೆಯರು, ಟ್ರಾನ್ಸ್ಜೆಂಡರ್ ಮತ್ತು ಹಿರಿಯ ನಾಗರಿಕರಂತಹ ಸಂಬಂಧಿತ ಫಲಾನುಭವಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಮತ್ತು ತ್ವರಿತವಾಗಿ ತಲುಪಿಸಬೇಕು ಅಂತ ವಿಜಯ್ ಖಡಕ್ ಆದೇಶವನ್ನು ಹೊರಡಿಸಿದ್ದಾರೆ.